ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ತುಂಬ ಒಂದು 4-5 ದಿನಗಳ ನಂತರ ನಾನು ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈಗ ಮೊದಲನೇ ಡ್ಯೂಟಿನ ಊಬರ್ನಲ್ಲಿ ಮುಗಿಸ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಡ್ಯೂಟಿ ಫಸ್ಟ್ ಕಸ್ಟಮರ್ ತುಂಬಾ ಚೆನ್ನಾಗಿದ್ರು. ಬಂದಿದ್ದ ತಕ್ಷಣ ಅವರೇ ವಿಶ್ ಮಾಡಿದ್ರು. ಸೊ ಅವರ ಇಂಗ್ಲೀಷ್ ಅಂತೂ ಫುಲ್ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಅವರೇ ವಿಶ್ ಮಾಡಿದ್ರು. ಡ್ರಾಪ್ ಮಾಡಬೇಕಾದ್ರೂ ಅಷ್ಟೇ ಹ್ಯಾವ್ ಅ ಗುಡ್ ಡೇ ಅಂತ ಹೇಳಿದ್ರು. ಸೊ ತುಂಬಾ ಇಷ್ಟ ಆಯಿತು. ಸೊ ಯಾವುದೇ ದಿನ ಸ್ಟಾರ್ಟ್ ಮಾಡೋ ಮುಂಚೆ ದಿನ ಚೆನ್ನಾಗಿರಬೇಕು ಅಂತಂದರೆ ನಗ್ನಗ್ತಾ ಸ್ಟಾರ್ಟ್ ಮಾಡಬೇಕು. ಸೊ ಅದೇ ಥರ ಆ ಒಂದು ಕಿವಿ ಮಾತನ್ನು ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆರ್ಡರ್ ಈಗಾಗಲೇ ಕಂಪ್ಲೀಟ್ ಆಗಿದೆ. ಇನ್ನು ನೆಕ್ಸ್ಟ್ ಆರ್ಡರ್ಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ತನಕ ನನಗೆ ಈ ಓಲಾ ಬಗ್ಗೆ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ. ಅದೇ 149 ರೂಪಾಯಿ ಕಟ್ ಮಾಡ್ತಾರೆ ಬಟ್ ಆರ್ಡ್ರೇ ಕೊಡಲ್ಲ ಅಂತ. ಸೊ ಮೊನ್ನೆ ನನಗೆ ಏನಾಯ್ತು ಅಂತಾರೆ, ಮತ್ತೆ 149 ರುಪೀಸ್ ಕಟ್ ಮಾಡಿದ್ದಾರೆ, ಆರ್ಡ್ರು ಬಂದಿಲ್ಲ. ನೆಕ್ಸ್ಟ್ ಡೇ ಮತ್ತೆ 149 ಕಟ್ ಮಾಡಿದ್ದಾರೆ. ಸೊ ಇವಾಗ ಟೋಟಲ್ ಆಗಿ 300 ರೂಪಾಯಿ ನಾನು ಅವ್ರಿಗೆ ಕೊಡಬೇಕು ಅಂತ ತೋರಿಸ್ತಾ ಇದೆ. ಬಟ್ ಏನಕ್ಕೆ ಕೊಡಬೇಕು ಅಂತ ನಾನು ಕೇಳ್ತಾ ಇರೋದು. ಯಾಕೆ ಅಂತಂದರೆ ಕಟ್ ಮಾಡಿದ್ಮೇಲೆ ನೀವು ಆರ್ಡರ್ ಕೊಡಬೇಕು. ಸೊ ಸಬ್ಸ್ಕ್ರೈಬ್ ಮಾಡಬೇಕು ಅಂತಂದರೆ ನಾನು ಸಬ್ಸ್ಕ್ರೈಬ್ ಮಾಡಿನೇ ನಾನು ವರ್ಕ್ ಮಾಡ್ತೀನಿ. ಸೊ ಸಬ್ಸ್ಕ್ರಿಪ್ಷನ್ ನೀವೇ ಕಟ್ ಮಾಡ್ಕೊಂಡು ಅದನ್ನು ನೆಗೆಟಿವ್ ಮಾಡಿ ಇವಾಗ ಆರ್ಡರ್ ಬೇಕು ಅಂತಂದರೆ ಪೇ ಮಾಡಿ ಅಂತಂದರೆ ಅದು ಹೇಗಾಗುತ್ತೆ? ಸೊ ಕಟ್ ಮಾಡಿದ್ಮೇಲೆ ನೀವು ಕೊಡಿ, ಆರ್ಡರ್ ಕೊಡಿ. ಸೊ ಅಲ್ಲಿಗದು ಸರಿ ಆಗುತ್ತೆ. ಸೊ ಇದ್ರ ಬಗ್ಗೆ ಜಾಸ್ತಿ ಯಾರಿಗಾದ್ರೂ ಮಾಹಿತಿ ಇದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ವೇಟಿಂಗಲ್ಲಿದ್ದೀನಿ, ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ. ಸೊ ಸ್ಟೇ ಟ್ಯೂನ್ಡ್ ಗೈಸ್. ಓಕೆ, ಸೊ ಎರಡನೇ ಡ್ಯೂಟಿ ಕೂಡ ಬಿತ್ತು. ಅದನ್ನು ಕೂಡ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿ ಮತ್ತೆ ರೈಲ್ವೆ ಸ್ಟೇಷನ್ ಹತ್ರನೇ ವೇಟ್ ಮಾಡ್ತಾ ಇದ್ದೀನಿ. ಮೂರನೇ ಡ್ಯೂಟಿ ಬೀಳುತ್ತೆ. ಸೊ ನೋಡೋಣ ಇವತ್ತು ದಿನ ಇಡೀ ಎಷ್ಟು ಡ್ಯೂಟಿ ಆಗುತ್ತೆ, ಎಷ್ಟು ಅರ್ನಿಂಗ್ ಆಗುತ್ತೆ ಅಂತ ಲಾಸ್ಟ್ ಅಲ್ಲಿ ನಾನು ಹೇಳ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಸೊ ಇವಾಗ ಒಂದು ಚಿಕ್ಕ ಅಮೌಂಟಿನ ಒಂದು ಟ್ರಿಪ್ ಬಿದ್ದಿತ್ತು. ಸೊ ಡ್ರಾಪ್ ಲೊಕೇಶನ್ ನೋಡಿ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ. ಸೊ ಡ್ರಾಪ್ ಲೊಕೇಶನ್ ಎಲ್ಲಿ ಇತ್ತು ಅಂತಂದ್ರೆ ನಾನು ವೈಫ್ ವರ್ಕ್ ಮಾಡುವಂತ ಪ್ಲೇಸ್ಗೆ. ಸೊ ವೈಫ್ ಅವರ ಸ್ಟೋರ್ಗೆ ಒಂದು ಗೆಸ್ಟ್ ಅಂದ್ರೆ ಅವರು ಆಡಿಟರ್ ಅಂತೆ. ಸೊ ಅವ್ರನ್ನ ಇಲ್ಲಿಗೆ ನಾನು ಡ್ರಾಪ್ ಮಾಡಿದ್ದೀನಿ. ಸೊ ಸಂಜೆ ಅವ್ರದ್ದೇ ಮತ್ತೆ ಏರ್ಪೋರ್ಟ್ ಪಿಕಪ್ ಅಂಡ್ ಡ್ರಾಪ್ ಇದೆ. ಸೊ ತುಂಬಾ ಖುಷಿ ಆಯ್ತು. ಒಂದು ಅನ್ಎಕ್ಸ್ಪೆಕ್ಟೆಡ್ ಕೋಇನ್ಸಿಡೆಂಟ್ ಆಗಿ ಈ ಒಂದು ಟ್ರಿಪ್ ನನಗೆ ಸಿಕ್ಕಿದೆ. ಸೊ ಸಂಜೆ ಮತ್ತೆ ಡ್ರಾಪ್ ಇದೆ. ಸೊ ಫೈನಲಿ ಇನ್ನೊಂದು ಬುಕ್ಕಿಂಗ್ ಇತ್ತು ನಮ್ಮ ಏರ್ಪೋರ್ಟ್ ರೋಡ್ ಇಂದ. ಅಂದ್ರೆ ಅವರಿಗೆ ಇವತ್ತು ಫ್ರೈಡೆ ಆಗಿದ್ರಿಂದ ಮಾಸ್ಕ್ ಹೋಗ್ಬೇಕಾಗಿತ್ತು. ಸೊ ಅಲ್ಲಿ ಹೋಗೋ ಟೈಮಲ್ಲಿ ಟೈಮ್ ಆಗೋಗಿತ್ತು. ಸೊ ಅವರು ಮತ್ತೆ ಅಲ್ಲಿಂದ ಲಂಚ್ಗೆ ಬಿಡಿ ಅಂತಂದ್ರು. ಸೊ ಅವ್ರನ್ನ ಮತ್ತೆ ಅಲ್ಲಿ ಲಂಚ್ಗೆ ಬಿಟ್ಟು ಅಲ್ಲಿಂದ ನಾನು ಈ ಕಡೆ ಬಂದೆ. ಸೊ ಜೋರಾಗಿ ಮಳೆ ಬೇರೆ ಸುರಿತಾ ಇತ್ತು. ಸೊ ಇವಾಗ ಪಂಪೆಲ್ ಸರ್ಕಲ್ ಹತ್ರ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಆರ್ಡರ್ ಏನಿದೆ, ಎಷ್ಟಕ್ಕೆ ಬರುತ್ತೆ ಏನು ಅಂತ ನೋಡ್ಬೇಕು. ಎಸ್, ಯಾವುದೋ ಒಂದು ಬಂದಿದೆ. ಇದು ಕಷ್ಟ ಇದೆ. ಪಿಕಪ್ಗೆ 3-3.5 ಕಿಲೋಮೀಟರ್ ಹೋಗ್ಬೇಕು. ಸೊ ಗೈಸ್, ಇವಾಗ ಸಮಯ 9 ಗಂಟೆ ಆಗಿದೆ. ಸೊ ಆಗ್ಲೇ ನಾನು ಹೇಳ್ದಾಗೆ ಏರ್ಪೋರ್ಟ್ಗೆ ಡ್ರಾಪ್ ಮಾಡಿ ಬಂದಿದ್ದೀನಿ. ಅದಾದ ನಂತರ ಸುಮಾರು ಡ್ಯೂಟಿಗಳಾಯ್ತು. ಸೊ ಇವಾಗ ನಾನು ನೈಟು ಯಾವಾಗ್ಲೂ ಎಂದಿನಂತೆ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಮನೆಗೆ ಹೋಗಿ ಊಟ ಮಾಡಿ ರೆಡಿಯಾಗಿ ಬಂದಿದ್ದೀನಿ. ಸೊ ಎಷ್ಟೊತ್ತು ತನಕ ಇರ್ತೀನಿ ಏನು ಅನ್ನೋದನ್ನ ವಿಡಿಯೋನ ಲಾಸ್ಟ್ ತನಕ ನೋಡಿ ಸಪೋರ್ಟ್ ಮಾಡಿ. ಸೊ ಇವಾಗ ನಾನು ಕಾಯ್ತಾ ಇದ್ದೀನಿ. ಸೊ ಒಂದು ನಿಮಿಷ ನೋಡಿ, ಮತ್ತೆ ಹೊಸ ಡ್ಯೂಟಿ ಏನಾದ್ರು ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಸೊ 2 ಆ್ಯಪ್ ಅಲ್ಲೂ ಕೂಡ ಕಾಯ್ತಾ ಇದ್ದೀನಿ. ಇನ್ನೊಂದು ಹೊಸ ಆ್ಯಪ್ ಇದೆ, ಅದ್ರ ಬಗ್ಗೆ ನಾನು ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನೋಡ್ತಾ ಇರಿ, ಫಾಲೋ ಮಾಡ್ತಾ ಇರಿ ಗೈಸ್. ನಾನು ಇಲ್ಲಿ ವೆಯ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 2 ಅವರ್ಸ್ ಆಯ್ತು. ಇನ್ನೂ ಒಂದೇ ಒಂದು ಡ್ಯೂಟಿ ಬಿದ್ದಿಲ್ಲ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ನೋಡುವ, ಒಂದ್ ಸ್ವಲ್ಪ ಹೊತ್ತು ಕಾಯೋಣ, ಮತ್ತೆ ಈಗ ಮನೆಗೆ ಹೋಗಿ ಮಲ್ಕೊಳ್ಳೋದಷ್ಟೇ. ಯಾಕಂದ್ರೆ ಬೆಳಿಗ್ಗೆ ಒಂದು ಏರ್ಪೋರ್ಟ್ ಡ್ರಾಪ್ ಇದೆ, ಅದಾದ್ರೂ ಮಾಡಬೇಕು.
ಗೈಸ್ ಫೈನಲಿ ಇಷ್ಟು ವೇಟ್ ಮಾಡಿದ ನಂತರ ಒಂದು ರ್ಯಾಪಿಡೋನಲ್ಲಿ ಆರ್ಡರ್ ಬಿತ್ತು. ಸೊ ಇವಾಗ ಅವ್ರನ್ನ ಪಿಕ್ ಮಾಡಿ ಡ್ರಾಪ್ ಮಾಡಕ್ ಹೋಗ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮ್ಗೆ. ಸೊ ಗೈಸ್ ಆ ಪಿಕಪ್ ನ ಕೂಡ ಡ್ರಾಪ್ ಮಾಡಿ ಮತ್ತೆ ಇನ್ನೊಂದು ಆರ್ಡರ್ಗೆ ವೇಟ್ ಮಾಡ್ತಾ ಇದ್ದೀನಿ. ಸೊ ಫ್ಯಾಮಿಲಿ ಬಂದಿದ್ರು, ಸೊ ಅವ್ರನ್ನ ಹೋಟೆಲ್ಗೆ ಡ್ರಾಪ್ ಮಾಡಿ ಬಂದಿದ್ದೀನಿ. ಸೊ ತುಂಬಾ ಹೊತ್ತು ನಂತರ ಆರ್ಡರ್. ಏನ್ ಮಾಡೋದು ಇವತ್ತು ಆಗ್ತಾ ಇಲ್ಲ. ನೋಡೋಣ ಇನ್ನೊಂದು ಸ್ವಲ್ಪ ಹೊತ್ತು ಇದ್ದು ಎಷ್ಟಾಗುತ್ತೆ ಅಂತ ನೋಡ್ಬೇಕು. ಸೊ ಗೈಸ್ ಏನು ಇಲ್ಲದೆ ಸುಮ್ನೆ ಕೂರೋದಕ್ಕಿಂತ ಬಂದಿದ್ದು ಟ್ರಿಪ್ ನಾನು ಎಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ಅಂದ್ರೆ ಅಟ್ಲೀಸ್ಟ್ ಒಂದ್ ಸ್ವಲ್ಪನಾದ್ರೂ ಅರ್ನಿಂಗ್ಸ್ ಆಗುತ್ತೆ ಅಂತ. ಇವಾಗ ಮತ್ತೆ ರ್ಯಾಪಿಡೋನಲ್ಲಿ ಆರ್ಡರ್ ಬಿದ್ದಿದೆ. ಸೊ ರ್ಯಾಪಿಡೋ ಆರ್ಡರ್ನ ಪಿಕ್ ಮಾಡ್ಕೊಂಡು ಡ್ರಾಪ್ ಮಾಡಕ್ ಹೋಗ್ತಾ ಇದ್ದೀನಿ. ಸೊ ಡ್ರಾಪ್ ಮಾಡಾದ್ಮೇಲೆ ಮತ್ತೆ ಸಿಗ್ತೀನಿ. ಆಗ್ತಾ ಇಲ್ಲ ಗೈಸ್, ವೇಟ್ ಮಾಡಿ 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 ನಿದ್ದೆನೆ ಬಂದ್ಬಿಡ್ತು. ಸೊ ಇವಾಗ ಎದ್ದು ಫುಲ್ ಬೆವ್ತೋಗಿದ್ದೆ. AC ಹಾಕೊಂಡು ಒಂದು 5 ನಿಮಿಷ ಆಮೇಲೆ ಮನೆ ಕಡೆ ಹೊರಟು ಮಲ್ಕೊಂಡ್ಬಿಡ್ತೀನಿ. ಆಗ್ತಾ ಇಲ್ಲ. ಸೊ ಇವತ್ತಿಗಿಷ್ಟೇ. ಸೊ ವಿಡಿಯೋನ ಲಾಸ್ಟ್ ತನಕ ನೋಡಿದ್ದಕ್ಕೆ ತುಂಬಾ 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 ಥ್ಯಾಂಕ್ಸ್. ಹಾಗೆ ಮತ್ತೆ ಸಿಗ್ತೀನಿ ನಾನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಸೊ ಗೈಸ್ ಏನು ಮನೆಗೆ ಹೊರಡೋಣ ಅನ್ನೋಷ್ಟರಲ್ಲಿ ಒಂದು ಡ್ಯೂಟಿ ಬಿತ್ತು. ಸ್ವಲ್ಪ ದೊಡ್ಡ ಅಮೌಂಟ್ ಇತ್ತು, ಹಾಗಾಗಿ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ನಿದ್ದೆ ಎಲ್ಲಾನು ಅಲ್ಲೇ ಬಿಟ್ಟು ಡ್ರಾಪ್ ಮಾಡಿ ಇವಾಗ ರಿಟರ್ನ್ ಮತ್ತೆ ಹೋಗ್ತಾ ಇದ್ದೀನಿ. ಸೊ ಆನ್ ದ ವೇ ಹೋಗ್ತಾ ಮತ್ತೆ ಏನಾದ್ರು ಸಿಕ್ತು ಅಂತಂದ್ರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂತಂದ್ರೆ ಮತ್ತೆ ರಿಟರ್ನ್ ಸೀದಾ ಮನೆಗೆ ಹೋಗ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು ಮಗನ್ ಸ್ಕೂಲ್ಗೆ ಬಿಟ್ಟು ಅದಾದ ನಂತರ ಒಂದು ಏರ್ಪೋರ್ಟ್ಗೆ ಡ್ರಾಪ್ ಇದೆ, ಅಲ್ಲಿಂದ ಮತ್ತೆ ಸ್ಕೂಲ್ಗೆ ಹೋಗಿ ಮನೆ ಕಡೆ ಹೋಗ್ಬೇಕು ಗೈಸ್. ಸೊ ಹ್ಯಾಪಿ. ಎಂಡಿಂಗ್ ಚೆನ್ನಾಗಿತ್ತು, ಓಪನಿಂಗು ಚೆನ್ನಾಗಿತ್ತು, ಎಂಡಿಂಗು ಚೆನ್ನಾಗಿತ್ತು.